ಚಿಕನ್ ಗ್ರೇವಿಗಳನ್ನು ನಾವು ಬಿರಿಯಾನಿ ಜೊತೆ ಮತ್ತು ಪ್ಲೇನ್ ರೈಸ್ ಜೊತೆ ರೊಟ್ಟಿ ಚಪಾತಿ ಜೊತೆ ಮಾಡ್ಕೊಳ್ತೀವಿ. ಈ ಒಂದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಜೊತೆಗೆ ಬಾಯಿಗೆ ಹೊಸದಾಗಿ ಏನಾದರೂ ಬೇಕು, ಹೊಸ ರುಚಿ ಟೇಸ್ಟ್ ಮಾಡಬೇಕು ಅಂದಾಗ ತುಂಬ ಕಡಿಮೆ ಗ್ರೇವಿ ಒಳಗೊಂಡಿರೋವಂಥ ಈ ಒಂದು ಚಿಕನ್ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ಒಂದು ಚಿಕನ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 kg ಆಗೋಷ್ಟು ಚಿಕನನ್ನು ಒಮ್ಮೆ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಇದಕ್ಕೆ ರುಚಿಗೆ ಸರಿ ಹೊಂದೋಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆನಂತರ ನಾನಿಲ್ಲಿ ಅರಿಶಿಣದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿ ಈರುಳ್ಳಿ ಅದನ್ನು ಸಹ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಒಂದು 7 ರಿಂದ 8 ಹಸಿಮೆಣಸು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಳಿ, ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಒಂದು 3 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಖಾರ ಬೇಕು, ಜಾಸ್ತಿ ಬೇಕು ಕಡಿಮೆ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಆನಂತರ 1 ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಪುದೀನ ಕೂಡ ಕಟ್ ಮಾಡಿರೋವಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನಿಂಬೆಹಣ್ಣು ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಕೈಯಲ್ಲಿ ಚೆನ್ನಾಗಿ ಪೌಡರ್ ಮಾಡಿ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 1/4 ಕಪ್ ಆಗೋಷ್ಟು ಅಥವಾ ಒಂದು 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ಬೇಕು. ಹುಳಿ ಇರಬಾರ್ದು, ಸ್ವಲ್ಪ ಸಿಹಿಯಾಗಿರುವಂಥ ಮೊಸರನ್ನು ಇಲ್ಲಿ ಸೇರಿಸ್ಕೊಳ್ಬೇಕು. ನೋಡಿ, ಇದಷ್ಟು ಪದಾರ್ಥಗಳನ್ನು ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನು ಪದಾರ್ಥಗಳನ್ನು ಹಾಕಿದ್ವಿ ಎಲ್ಲ ಈ ಒಂದು ಚಿಕನಿಗೆ ಹಿಡಿಬೇಕು. ಹಾಗೆ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿರೋವಂಥದ್ದನ್ನು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಅಂದರೆ ನೆನೆಯಲಿಕ್ಕೆ ಹಾಗೇ ಬಿಡಬೇಕು. ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನಿಲ್ಲಿ ಒಂದು 4 ರಿಂದ 5 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು ಒಂದು ಅರ್ಧ ಗಂಟೆನಾದರೂ ಚೆನ್ನಾಗಿ ನೆಂದಿರಬೇಕು. ನೆಂದಿರೋವಂಥ ಚಿಕನನ್ನು ಈ ಒಂದು ಎಣ್ಣೆ ಸ್ವಲ್ಪ ಕಾಯಬೇಕು, ಬಿಸಿ ಆದಮೇಲೆ ಹಾಕ್ಕೊಳ್ಳಿ. ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು 5 ರಿಂದ 8 ನಿಮಿಷಗಳವರೆಗೆ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಬೇಕು. ಆನಂತರ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದೆ ಅನ್ನೋವಂಥ ಸಮಯದಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಅದು ನೀರು ಬಿಡಲಿಕ್ಕೆ ಶುರುವಾಗುತ್ತೆ. ಇಂಥ ಸಮಯದಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚಿಕನನ್ನು. ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಫ್ರೈ ಮಾಡಿರೋಂಥ ಫ್ರೈಡ್ ಆನಿಯನ್ ಅದನ್ನು 1 ಕಪ್ ಆಗುವಷ್ಟು ಹಾಕ್ಕೊಂಡು ಇದನ್ನು ಒಂದು ಪೌಡರ್ ರೀತಿ ಪೇಸ್ಟ್ ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ. ನೀರು ಹಾಕಬಾರ್ದು, ಹೀಗೇ ನಾವು ಡ್ರೈ ಆಗಿನೇ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಒಂದು 10 ರಿಂದ 12 ನಿಮಿಷಗಳ ನಂತರ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಇದು ಚೆನ್ನಾಗಿ ಬೆಂದಿದೆ, ಜೊತೆಗೆ ಕಂಪ್ಲೀಟಾಗಿ ನೀರು ಕೂಡ ಬಿಟ್ಕೊಂಡಿದೆ. ನೋಡಿ, ಈ ರೀತಿಯಾಗಿ ಆಗುತ್ತೆ. ಈ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಈ ಒಂದು ಈರುಳ್ಳಿ ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ತೇನೆ ರುಬ್ಕೊಳ್ಬೇಕು, ನಾನು ಮೊದಲೇ ಹೇಳ್ತಾ ಇದ್ದೀನಿ. ಆನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಿಶ್ರಣನ ಅಂದರೆ ಈರುಳ್ಳಿ ಮಿಶ್ರಣನ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಒಂದು ಚಿಕನಿಗೂ ಕೂಡ ಈ ಒಂದು ಮಸಾಲೆ ಅಂದರೆ ಈರುಳ್ಳಿ ಪೇಸ್ಟು ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 5 ನಿಮಿಷಗಳ ನಂತರ ಈ ರೀತಿ ಚೆನ್ನಾಗಿ ಇದು ಕುದಿ ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ಬರುತ್ತೆ. ಈರುಳ್ಳಿಯ ಒಂದು ಏನು ಪೇಸ್ಟ್ ಆಗಿದ್ವಿ ಅದು ಕೂಡ ನಮ್ಮ ಚಿಕನ್ನೊಟ್ಟಿಗೆ ಬೆರೆತ್ಕೊಂಡು ಸ್ವಲ್ಪ ಇದು ಗ್ರೇವಿ ಅನ್ನುವಂಥದ್ದು ಗಟ್ಟಿಯಾಗಿ ಬರುತ್ತೆ. ನೋಡಿ, ತುಂಬ ಗಟ್ಟಿಯಾಗಿ ಕೂಡ ಬಂದಿದೆ, ತುಂಬ ಚೆನ್ನಾಗಿ ಕೂಡ ಚಿಕನ್ ಕೂಡ ಬೆಂದ್ಕೊಂಡಿದೆ. ನೀವು ಈ ಸಮಯದಲ್ಲಿ ಬೇಕಿತ್ತು ಅಂದರೆ ಸ್ವಲ್ಪ ಉಪ್ಪು ಖಾರನ ಟೇಸ್ಟ್ ಮಾಡಿ, ಉಪ್ಪು ಖಾರ ಏನಾದರೂ ಬೇಕಿತ್ತು ನಿಮಗೆ ಕಡಿಮೆ ಆಗಿದೆ ಅನಿಸಿದ್ರೆ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ತುಂಬ ರುಚಿಕರವಾಗಿರುವಂಥ ಒಂದು ಚಿಕನ್ ಗ್ರೇವಿ ಅನ್ನೋವಂಥದ್ದು ರೆಡಿ ಆಗುತ್ತೆ. ಸ್ವಲ್ಪ ಕೂಡ ನೀರು ಹಾಕಿಲ್ಲ, ಕಡಿಮೆ ಊರಿನಲ್ಲಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಅದರಲ್ಲೇ ನೀರಿನ ಅಂಶವನ್ನು ಬಿಟ್ಕೊಳ್ಳುತ್ತೆ. ಈ ರೀತಿ ತುಂಬ ಗಟ್ಟಿಯಾಗಿರುವಂಥ ಒಂದು ಗೊಜ್ಜಿನ ರೀತಿ ತುಂಬ ರುಚಿಯಾಗಿ
ರುಚಿಯಾಗಿರುವಂಥ ಚಿಕನ್ ಅನ್ನೋಂಥದ್ದು ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ತುಂಬ ರುಚಿಯಾಗಿರುವಂಥ ತುಂಬ ಸಿಂಪಲಾಗಿ ಪ್ಲೇನಾಗಿ ಮಾಡ್ಕೊಳ್ಳುವಂಥ ಒಂದು ರೈಸ್ ರೆಸಿಪಿನ ಮಾಡ್ಕೊಳ್ಳೋಣ. ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು 3 ಟೊಮೊಟೊನ ನಾನಿಲ್ಲಿ ಒಂದು 5 ನಿಮಿಷ ಬೇಯಿಸಿರೋವಂಥದ್ದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿ ಆಗುವಷ್ಟು ಪುದೀನ ಎಲೆಗಳನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಒಂದು 1/4 ಕಪ್ ಆಗುವಷ್ಟು ನೋಡಿ ಫ್ರೈ ಮಾಡಿರುವಂಥ ಈರುಳ್ಳಿ ಏನಿತ್ತು ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ನೀರೇನು ಹಾಕ್ತೇನೆ ಇದನ್ನು ಸಣ್ಣಗೆ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಇನ್ನು ಈ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ದಪ್ಪ ತಳದ ಪಾತ್ರೆನೇ ನಾವಿಲ್ಲಿ ಇಟ್ಕೊಳ್ಬೇಕು. ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಆನಂತರ ಒಂದು 5 ರಿಂದ 6 ಹಸಿಮೆಣಸು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಸೇರಿಸ್ಕೊಂಡು ನೋಡಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಒಂದು 2-3 ನಿಮಿಷ ಬೇಯಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆನಂತರ ರುಬ್ಬಿರೋವಂಥ ಮಿಶ್ರಣ ಏನಿತ್ತು ಟೊಮೊಟೊ, ಈರುಳ್ಳಿ, ಫ್ರೈ ಮಾಡಿರೋವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ವಲ್ಲ ಆ ಒಂದು ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಂಡು ನೋಡಿ ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಈ ಸಮಯದಲ್ಲೇ. ಇನ್ನು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಇಲ್ಲಿ ಅಚ್ಚಕಾರದ ಪೌಡ್ರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಪೌಡರ್ಗಳನ್ನು ಹಾಕಾದ್ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಬಾಸುಮತಿ ರೈಸನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗಾಗಿ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಈ ಸಮಯದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಗ್ಲಾಸ್ ಬಾಸುಮತಿ ರೈಸಿಗೆ 1/4 ಲೋಟದಷ್ಟು ನೀರಾದರೆ ತುಂಬ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಅಥವಾ ನಮಗೆ ಸ್ವಲ್ಪ ಅನ್ನ ಮೆತ್ತಗೆ ಬೇಕು ಅಂತಂದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ಆದರೆ ಇಷ್ಟು ನೀರಾದರೆ ಕರೆಕ್ಟ್ ಹದದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ನೀರು ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಟ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಅಕ್ಕಿ ಉದ್ರಾಗಿ ಬರುತ್ತೆ. ಜೊತೆಗೆ ತುಂಬ ಒಂದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಉಪ್ಪು ಖಾರನ ನೋಡ್ಕೊಳ್ಳಿ. ಉಪ್ಪು ಬೇಕಿತ್ತು ಅಂದರೆ ಸೇರಿಸ್ಕೊಳ್ಬೋದು. ಆನಂತರ ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಇದರಲ್ಲಿ ಇರಬೇಕು ನೋಡಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದು ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಇದು ಒಂದು 3/4 ಭಾಗದಷ್ಟು ಬೆಂದಿರತ್ತೆ. ಈ ಒಂದು ಅಕ್ಕಿ ಅನ್ನೋವಂಥದ್ದು ಒಂದು 3/4 ಭಾಗದಷ್ಟು ಬೆಂದಿರತ್ತೆ. ನೋಡಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನೋಡಿ ನಿಧಾನವಾಗಿ ಅಕ್ಕಿ ಉದುರಾಗಿ ಹಾಗೇ ಇರೋ ರೀತಿ ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಕಡೆ ನಾನು ಅದೇ ಗ್ಯಾಸ್ ಮೇಲೆ ಒಂದು ಹಂಚನ್ನು, ಕಬ್ಬಿಣದ ಹಂಚನ್ನು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಒಂದು ರೈಸ್ ಕುಕ್ಕರ್ ಏನಿತ್ತು ಅದನ್ನು ಇಟ್ಬಿಟ್ಟು ಮೇಲ್ಗಡೆ ನೀವು ಬೇಕಿತ್ತು ಅಂದರೆ ಬಿಸಿ ಮಾಡಿರೋವಂಥ ಎಣ್ಣೆ ಹಾಕ್ಕೊಳ್ಬೋದು. ಅಥವಾ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳೋದ್ರಿಂದ ತುಂಬ ಉದ್ರಾಗಿ ಬರುತ್ತೆ. ಜೊತೆಗೆ ತುಂಬ ಡ್ರೈ ಆಗೋದಿಲ್ಲ ರೈಸ್ ಅನ್ನುವಂಥದ್ದು. ಅಥವಾ ತುಂಬ ಅಕ್ಕಿ ಗಟ್ಟಿ ಇದೆ, ನೀರು ತುಂಬ ಕಡಿಮೆ ಇದೆ ಅಂದರೆ ಬಿಸಿಯಾಗಿರುವಂಥ ನೀರನ್ನು ಕೂಡ ಒಂದು ಅರ್ಧ ಲೋಟದಷ್ಟು ಈ ಸಮಯದಲ್ಲಿ ಸೇರಿಸ್ಕೊಳ್ಬೋದು. ನೀವು ಬಿಸಿಯಾಗಿರುವಂಥ ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಹಾಗೇ ಬಿಟ್ಬಿಡಬೇಕು. ಒಂದು 10 ನಿಮಿಷಗಳ ನಂತರ ನೋಡಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆಗಿದೆ. ಈಗ ನೋಡಿ ನಿಧಾನವಾಗಿ ಕೆಳಗಡೆ ಎಲ್ಲಾದರೂ ನೀರು ಉಳಿದಿದೆಯಾ ಅಂಥೇಳಿ ಈ ರೀತಿಯಾಗಿ ನಿಧಾನವಾಗಿ ತೆಗೆದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೀರಿತ್ತು ಅಂದರೆ ಮತ್ತೆ ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಅಂದರೆ ಅನ್ನ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ತುಂಬ ನೀರೆಲ್ಲೂ ಕೂಡ ಇಲ್ಲ, ತುಂಬ ಚೆನ್ನಾಗಾಗಿದೆ. ರೈಸು ಈಗ ರೆಡಿಯಾಗಿದೆ. ಇದನ್ನು ಮತ್ತೆ ಮುಚ್ಚಳವನ್ನು ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ಟು ತಕ್ಷಣದಲ್ಲೇ ಇದನ್ನು ಬಡಿಸ್ಲಿಕ್ಕೆ ಹೋಗಬಾರ್ದು. ಹಾಗೆಯೇ ಮತ್ತೆ ಒಂದು 5 ನಿಮಿಷ ಹಾಗೆ ಬಿಡೋದ್ರಿಂದ ತುಂಬ ಚೆನ್ನಾಗಿ ರೈಸ್ ಅನ್ನೋವಂಥದ್ದು ಸೆಟ್ ಆಗುತ್ತೆ. ನೋಡಿ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ರೈಸ್ ಅನ್ನೋವಂಥದ್ದು ರೆಡಿಯಾಗಿದೆ. ಈಗ ತುಂಬಾ ಉದ್ರಾಗಿ ತುಂಬ ರುಚಿಯಾಗಿರೋವಂಥ ಈ ಒಂದು ಪ್ಲೇನ್ ರೈಸ್ ಜೊತೆಗೆ ನಾವು ಮಾಡಿರೋವಂಥ ಚಿಕನ್ ರೆಸಿಪಿ, ಚಿಕನ್ ಗ್ರೇವಿನ ಹಾಕ್ಕೊಂಡು ಎರಡನ್ನೂ ಕಲಿಸ್ಕೊಂಡು ತಿಂತಾಯಿದ್ರೆ ಹಬ್ಬ ಎಂಥ ರುಚಿ ಅಂತೀರ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಳ್ಳೋಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ. 2 ಗ್ಯಾಸ್ ಮೇಲೆ ನೀವು ಮಾಡ್ಕೊಳ್ತೀವಿ ಅಂದರೆ ಒಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ ಈ 2 ರೆಸಿಪಿಗಳು ರೆಡಿ ಆಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಚಿಕನ್ ಅಂತೂ ತುಂಬ ಜ್ಯೂಸಿಯಾಗಿ, ತುಂಬ ಸಾಫ್ಟಾಗಿ, ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಮತ್ತಷ್ಟು ರೆಸಿಪಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.